ಕಳೆದ 4 ದಿನಗಳಿಂದ ಪುತ್ತೂರು ತಾಲೂಕು ಆಡಳಿತ ಸೌಧದ ಮುಂದೆ ವೃದ್ಧ ದಂಪತಿಗಳು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದು, ಕನಿಷ್ಠ ಮಾನವೀಯ ದೃಷ್ಟಿಯಿಂದ ಈ ದಂಪತಿಗಳ ಸಮಸ್ಯೆಗೆ ಪರಿಹಾರ ನೀಡುವ ಕೆಲಸ ನಡೆಯಬೇಕಾಗಿದೆ. ಮೈ ಕೊರೆಯುವ ಚಳಿಯಲ್ಲಿ ಈ ದಂಪತಿಗಳು ಧರಣಿ ನಡೆಸುತ್ತಿದ್ದರು. ಅಧಿಕಾರಿ ವರ್ಗ ಈ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ವ್ಯಕ್ತಪಡಿಸಿರುವುದು ಖಂಡನೀಯ ವಿಚಾರವಾಗಿದೆ. ಶ್ರೀಮಂತರು ಎಕರೆಗಟ್ಟಲೆ ಸ್ಥಳವನ್ನು ಒತ್ತುವರಿ ಮಾಡಿಕೊಂಡಿದ್ದರೂ ತಲೆಕೆಡಿಸಿಕೊಳ್ಳದ ಅಧಿಕಾರಿಗಳು ಕೇವಲ 20 ಸೆಂಟ್ ಸ್ಥಳವನ್ನು ಒತ್ತುವರಿ ಮಾಡಿ ಮನೆ ಕಟ್ಟುವುದನ್ನು ನೆಲಸಮನ ಮಾಡಿದ್ದಾರೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಪ್ರಸ್ತುತ ವೃದ್ಧ ದಂಪತಿಗಳ ಆರೋಗ್ಯದ ಹಿನ್ನೆಲೆಯಲ್ಲಿ ಈ ಸಮಸ್ಯೆಗೆ ತಕ್ಷಣ ಪರಿಹಾರ ನೀಡಬೇಕು ಎಂದು ದಲಿತ್ ಸೇವಾ ಸಮಿತಿ ಜಿಲ್ಲಾ ಸ್ಥಾಪಕಾಧ್ಯಕ್ಷ ಸೇಸಪ್ಪ ಬೆದ್ರಕಾಡು ಹೇಳಿದ್ದಾರೆ. ನಮ್ಮ ಗಮನಕ್ಕೆ ಮೊನ್ನೆಯಿಂದ ಇವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಅಂದರೆ ಇದಕ್ಕೆ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಬೇಕು. ಕಂದಾಯ ಇಲಾಖೆಯವರು ಕೂಡ AC ಅವರು ಕೂಡ ಮಧ್ಯಪ್ರವೇಶ ಮಾಡಿ ಕೂಡಲೇ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಬಹುಶಃ ಅವರಿಗೆ ಆ ಮನೆ ಕಟ್ಟಿಕೊಡಬೇಕು ಮತ್ತು ಆ ಜಾಗವನ್ನು ನಮಗೆ ಕೊಡಬೇಕಂತೇಳಿ ಇಲ್ಲಿ ಉಪವಾಸವನ್ನು ಮಾಡ್ತಾ ಇದ್ದಾರೆ. ನಾವು ಅವರ ನೋವನ್ನು ತಿಳಿದುಕೊಂಡು, ಇಬ್ಬರು ಕೂಡ ವಯಸ್ಸಿನವರು, ಅವರ ನೋವನ್ನು ತಿಳಿದುಕೊಂಡು ಈಗಾಗಲೇ ನಾವು ಅವರಿಗೊಂದು ಧೈರ್ಯ ತುಂಬುವ ಸಲುವಾಗಿ ಈ ಒಂದು ಸ್ಥಳಕ್ಕೆ, ಪ್ರತಿಭಟನಾ ಸ್ಥಳಕ್ಕೆ ನಾವು ಬಂದಿದ್ದೇವೆ. ನಾವು ಹೇಳುವಂಥದ್ದು ಇದು ದುಃಖದ ವಿಚಾರ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೋ ಒತ್ತುವರಿ ಮಾಡಿಕೊಂಡಿರುವ ಸರ್ಕಾರಿ ಜಾಗ ರಾಜಕೀಯ ಪ್ರಭಾವಿಗಳ ವ್ಯಕ್ತಿಗಳಲ್ಲಿ ಕೂಡ ಇದೆ, ಬೇರೆ ಬೇರೆ ಭೂಮಾಲೀಕರಲ್ಲಿ ಕೂಡ ಇದೆ. ಅವರು ಸ್ವಾಧೀನ ಇದ್ದಂಥ ಜಾಗ 20 ಸೆಂಟ್ಸ್ ಅಂದಾಜು ಅಂತ ಅವರು ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಇದನ್ನು ಅವರಿಗೆ ಕೊಡೋದಕ್ಕೆ ಏನೋ ದೊಡ್ಡ ತಕರಾರೇನೂ ಇಲ್ಲ, ಅವರಿಗೆ ಕೊಡಬಹುದು. ಆದರೆ ಯಾಕೆ ಕೊಡ್ತಾ ಇಲ್ಲ ಎನ್ನುವಂಥದ್ದು ಇಲ್ಲಿ ಒಂದು ನಿಗೂಢವಾದ ಪ್ರಶ್ನೆ ಆಗಿದೆ.